ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇಷ್ಟೊಂದು ರಾಶಿ ಏನಕ್ಕೆ ಹಾಕೊಂಡಿದ್ದೀನಿ ಅಂತ ಎಲ್ಲ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ನಾನು ನಿನ್ನೆ ಟೈಲರಿಂಗ್ ಕ್ಲಾಸ್ ಮಾಡ್ಕೊಳ್ತಾ ಮನೆ ಕೆಲಸ ಮಾಡ್ತಾ ಮಧ್ಯಾಹ್ನದವರೆಗೂ ಇಷ್ಟು ಬ್ಲೌಸನ್ನು ಕಟ್ ಮಾಡಿದ್ದೀನಿ. ಇವತ್ತು ಸ್ಟಿಚ್ ಮಾಡಬೇಕು. ಇವತ್ತು ಸಂಡೇ ಎಲ್ಲ ಕೆಲಸ ಮಾಡಿಬಿಟ್ಟು ಸ್ಟಿಚ್ ಮಾಡೋಕ್ಕೆ ಕೂತಿದ್ದೀನಿ. ಆದರೂ ಮಧ್ಯ ಎದ್ದುಬಿಟ್ಟು ಕೆಲಸ ಮಾಡೋಕ್ಕಿರುತ್ತೆ ನೋಡಿ. ಇದೀಗ ನಾನು ಮದುವೆ ಬ್ಲೌಸು ಇದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಕಟ್ ಮಾಡಿ ನೀಟಾಗಿ ಐರನ್ ಮಾಡಿಕೊಂಡು ಗುಂಪಿನ ಹಾಕಿ ಎಲ್ಲ ಇಟ್ಟಿದ್ದೀನಿ. ಇದು ಹೊಲಿದ್ಬಿಟ್ಟು ಎಂಬ್ರಾಯ್ಡ್ರಿ ಕೊಡ್ತೀನಿ. ನಿಮಗೆ ಕಮೆಂಟ್ ಬಂದಿದ್ದು ಏನು ಅಂತ ಅಂದರೆ, ನನಗೆ ಎಂಬ್ರಾಯ್ಡ್ರಿಗೆ ಮಾರ್ಕ್ ಮಾಡೋದು ಹೇಳ್ಕೊಡಿ ಅಂತ ಹೇಳಿದರು. ನಾನಂದರೆ ಬ್ಲೌಸನ್ನು ಸ್ಟಿಚ್ ಮಾಡಿಬಿಟ್ಟೆ ಕೊಡ್ತೀನಿ. ಆಗೇನಾದರೂ ಮಾರ್ಕ್ ಹಾಕೋದಿದ್ರೆ ಅವರೇನೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾರೆ. ಈಗ ನಾನು ಇದು ಈ ಎಂಬ್ರಾಯ್ಡ್ರಿಗೆ ಈ ಬ್ಲೌಸು ಮತ್ತು ಈ ಬ್ಲೌಸನ್ನ ಎಂಬ್ರಾಯ್ಡ್ರಿಗೆ ಕೊಡಬೇಕು ಸ್ಟಿಚ್ ಮಾಡಿಬಿಟ್ಟು. ಈಗ ಒಂದು 6-7 ಬ್ಲೌಸ್, ಒಳಗೆ 1-2 ಬ್ಲೌಸ್ ಇದೆ. 8 ಬ್ಲೌಸು ನಿನ್ನೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5ರಿಂದ 6 ಸ್ಯಾರಿಗೆ ಫಾಲ್ ಹಾಕಿದ್ದೆ. ಮಧ್ಯಾಹ್ನ 5 ಗಂಟೆ ನಂತರ ಮಳೆ ಬಂದು ಗುಡುಗು ಬಂದು ಫುಲ್ ಕರೆಂಟೇ ಇರಲಿಲ್ಲ. ಭಾನುವಾರ ಸ್ಟೂಡೆಂಟ್ ಯಾರು ಕಟ್ಟಿಂಗ್ ಕ್ಲಾಸಿಗೆ ಬರೋದಿಲ್ಲ. ನಾನು ಇಷ್ಟು ಬ್ಲೌಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿನ್ನೆಯಿಂದಲೇ ನಾನು ಸ್ಟಿಚ್ ಮಾಡಬೇಕಿತ್ತು. ಸಂಜೆಯಿಂದ ಗುಡುಗು ಮಳೆ ಆಗಿ ಕರೆಂಟ್ ಇರಲಿಲ್ಲ. ಹಾಗಾಗಿ ಇವತ್ತು ಸಂಡೇ, ಇವತ್ತು ನಾನು ಮನೆ ಕೆಲಸನೆಲ್ಲ ಮಾಡ್ಕೊಳ್ತಾ ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಬೇಕು. ಇದು ಸ್ಟಿಚ್ ಆಗಿ ಮತ್ತೆ ಬಂದಮೇಲೆ ಎಂಬ್ರಾಯ್ಡ್ರಿ ಆದಮೇಲೆ ನಾನು ನಿಮಗೆಲ್ಲ ತೋರಿಸ್ತೀನಿ ನೋಡಿ. ಭಾನುವಾರ ಆದರೂ ನಮ್ಮ ಟೈಲರ್ಗಳಿಗೆ ಫ್ರೀ ಇಲ್ಲ, ಎಲ್ಲೂ ಹೋಗೋಕ್ಕೂ ಇಲ್ಲ. ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಬೇಕು. ಮದುವೆ ಬ್ಲೌಸ್ಗಳನ್ನು ನಾನು ಪಕ್ಕ ನಾಳೆ ಅಥವಾ ನಾಡಿದ್ದು ಕೊಡಬೇಕು. ಹಾಗಾಗಿ ಇಷ್ಟು ಬ್ಲೌಸನ್ನು ಕಟ್ ಮಾಡಿಟ್ಟಿದ್ದೀನಿ. ಇಷ್ಟು ಬ್ಲೌಸನ್ನು ಸ್ಟಿಚ್ ಮಾಡಬೇಕು. ಈ ಎಲ್ಲ ಬ್ಲೌಸ್ಗಳು ಅಂದರೆ ಇದರಲ್ಲಿ ಒಂದು 4 ಬ್ಲೌಸ್ಗಳು ಎಂಬ್ರಾಯ್ಡ್ರಿಗೆ ಹೋಗುತ್ತೆ. ಅಂದರೆ ಅರ್ಧ ಸ್ಟಿಚ್ ಅಂದರೆ ಫಿಟ್ಟಿಂಗ್ ಮಾಡೋಕ್ಕೂ ಮುಂಚೆನೇ ನಾನು ಎಂಬ್ರಾಯ್ಡ್ರಿಗೆ ಕೊಡ್ತೀನಿ. ಸ್ಟಿಚ್ ನಾರ್ಮಲ್ ನಾವು ಹೇಗೆ ಸ್ಟಿಚ್ ಮಾಡ್ತೀವೋ ಅದೇ ರೀತಿ ಸ್ಟಿಚ್ ಮಾಡೋದು. ಫಿಟ್ಟಿಂಗ್ ಮಾತ್ರ ಸೈಡ್ ಫಿಟ್ಟಿಂಗ್ ಮಾತ್ರ ಮಾಡಬಾರ್ದು. ಮಾಡೋದ್ರಿಂದ ಅವರು ಎಂಬ್ರಾಯ್ಡ್ರಿ ಹಾಕೋಕ್ಕೆ ಸರಿಯಾಗತ್ತೆ. ಎಂಬ್ರಾಯ್ಡ್ರಿ ಹಾಕ್ಸ್ಕೊಂಬಂದು ಸ್ಟಿಚ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಸ್ಟಿಚ್ ಮಾಡಿಬಿಟ್ಟೆ ಕೊಡ್ತೀನಿ. ಯಾರಾದರೂ ಎಂಬ್ರಾಯ್ಡ್ರಿ ಮಾಡಿಸ್ಬಿಟ್ಟೆ ಸ್ಟಿಚ್ ಮಾಡಿರಿ ಅಂತ ಹೇಳಿದ್ರೆ ನಾನು ಹಾಗೇ ಕೊಡ್ತೀನಿ. ಅವರೇ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾರೆ. ಅಷ್ಟು ಬ್ಲೌಸನ್ನು ಇವತ್ತು ಹೊಲಿತೀನಿ. ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಾಲ್ ಹಚ್ಚೋದು ತುಂಬ ಜನಕ್ಕೆ ಕಷ್ಟ ಆಗಿರುತ್ತೆ. ನಾನೀಗ ಫಾಲ್ ಹಚ್ಚೋದಕ್ಕೆ ಒಂದು ಟ್ರಿಕ್ಸನ್ನು ಹೇಳ್ತೀನಿ ಫ್ರೆಂಡ್ಸ್. ಫಸ್ಟು ಈ ಥರ ಫಾಲನ್ನು ಇಟ್ಟು ಹೊಲ್ಕೊಳ್ಳಿ. 9 ಇಂಚು ಬಿಟ್ಬಿಟ್ಟು ಗ್ಯಾಪು ಫಾಲನ್ನು ಹೊಲ್ಕೊಳ್ಳಿ. ಆಮೇಲೆ ಸೂಪರಾಗಿರೋ ಟಿಪ್ಸ್ ಹೇಳ್ತೀನಿ. ಫಾಲು ಯಾವುದೇ ಥರ ಹಚ್ಚಿದ ಮೇಲೆ ಕೊಟ್ಟೆ ಥರ ಆಗೋದಿಲ್ಲ. ಈಗ ಮಧ್ಯದಲ್ಲಿ ನಾವೊಂದು ಸ್ಟಿಚ್ ಹಾಕ್ಕೊಂಡು ಆ ಕಡೆ ಅರ್ಧ ಈ ಕಡೆ ಅರ್ಧ ಸ್ಟಿಚ್ ಮಾಡಬೇಕು. ಆಗ ಫಾಲ್ ಹಚ್ಚೋದು ನೀಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಫಸ್ಟಿಂದಲೇ ನಾವು ಫಾಲನ್ನು ಹಚ್ಚಿದರೆ ಲಾಸ್ಟಲ್ಲಿ ಬಿಗಿನರ್ಸ್ ಕಲಿತಾ ಇರ್ತಾರಲ್ಲ ಅವರಿಗೆ ಫಾಲ್ ಎಂಡಿಂಗ್ ಚೆನ್ನಾಗಿ ಬರಲ್ಲ, ಸುಕ್ಕಾಗುತ್ತೆ. ಈ ರೀತಿ ಮಧ್ಯದಲ್ಲಿ ಒಂದು ಗೆರೆ ಹಾಕ್ಕೊಂಡು ಆ ಕಡೆ ಅರ್ಧ ಈ ಕಡೆ ಅರ್ಧ ಹೊಲಿಯೋದ್ರಿಂದ ಫಾಲು ನೀಟಾಗಿ ಕೂರುತ್ತೆ ಸೀರೆ ಮೇಲೆ. ಯಾವುದೇ ಥರ ಸುಕ್ ಬರೋದಿಲ್ಲ. ಈ ರೀತಿ ಮಧ್ಯದಲ್ಲಿ ನಾವು ಒಂದು ಸ್ಟಿಚ್ಚನ್ನು ಹಾಕ್ಬಿಟ್ಟು ಆ ಕಡೆ ಅರ್ಧ ಈ ಕಡೆ ಅರ್ಧ ಹೊಲಿಯೋದ್ರಿಂದ ನೀಟಾಗಿ ಬರುತ್ತೆ. ಈ ಸೀರೆ ಎಲ್ಲ ತೆಳುವು ಸೀರೆ ಆದರೂ ಅಷ್ಟೇ ಫಾಲನ್ನು ಈ ಮೆಥಡೆಲ್ಲ ಹಾಕಿ ನೀಟಾಗಿ ಬರುತ್ತೆ. ಫಸ್ಟು ಎಡ್ಜಲ್ಲಿ ಒಂದು ಸ್ಟಿಚ್ಚು ಫುಲ್ ಹಾಕ್ಕೊಳ್ಳೋದು. ಆಮೇಲೆ ಫಾಲಿನ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಬಿಟ್ಟು ಫಾಲನ್ನು ಹಾಕೋದು. ಈ ರೀತಿ ಮಾಡಿ ಫಾಲ್ ನೀಟಾಗಿ ಬರುತ್ತೆ. ಮತ್ತು ಸ್ಪೀಡಾಗಿ ಫಾಲನ್ನು ಹಾಕ್ಬೋದು. ಅಂದರೆ 10ರಿಂದ 15 ಸೀರೆ ಇದ್ರೂ ಬೇಗ ಫಾಲನ್ನು ಹಾಕಿ ಮುಗಿಸ್ಬೋದು. ಆ ಕಡೆ ಅರ್ಧ ಈ ಕಡೆ ಅರ್ಧ ಗೆರೆ ಸ್ಟಿಚ್ ಹಾಕ್ಕೊಂಡು ನೀವು ಸ್ಟಿಚ್ ಮಾಡೋದ್ರಿಂದ ಫಾಲ್ ಹಚ್ಚೋದಕ್ಕೆ ಈಸಿ ಆಗುತ್ತೆ. ಬಿಗಿನರ್ಸಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಈ ರೀತಿ ಮೆಥಡ್ ಫಾಲೋ ಮಾಡೋದ್ರಿಂದ ಫಾಲ್ ಹಾಕೋದು ಬೇಗ ಈಸಿಯಾಗಿ ಹಾಕ್ಬೋದು. ಮತ್ತು ತುಂಬ ಬೇಗ ಎಷ್ಟೇ ಸೀರೆ ಇದ್ರೂ ಫಾಲ್ ಹಾಕಿ ಮುಗಿಸ್ಬೋದು. ಈ ಮೆಥಡನ್ನು ಫಾಲೋ ಮಾಡಿ. ನನಗೂ ಫಸ್ಟ್ ಟೈಲರಿಂಗ್ ಕಲಿತಾಗ ಈ ಥರ ಆಗ್ತಿತ್ತು. ಅಂದರೆ ಫಾಲ್ ಹಾಕಿದಾಗ ಒಂದು ಸೈಡ್ ಜಾಸ್ತಿ ಬಂದು ಸುಕ್ಕಾಗ್ತಿತ್ತು. ಈ ಮೆಥಡ್ ಫಾಲೋ ಮಾಡಿದ ಮೇಲೆ ಈಸಿ ಆಗಿದೆ. ಫ್ರೆಂಡ್ಸ್, ನಾನು ಈಗ ಒಂದು ಬ್ಲೌಸ್ ಹೊಲಿದಿದ್ದೀನಿ. ಇದಕ್ಕೆ ನಾನು ಇಷ್ಟು ಸ್ಟಿಚ್ ಮಾಡಿಬಿಟ್ಟು ಬ್ಲೌಸನ್ನು ಎಂಬ್ರಾಯ್ಡ್ರಿ ಹಾಕ್ಸೋಕ್ಕೆ ಕೊಡ್ತೀನಿ. ಅವರು ಇವಾಗ ಸ್ಟಿಚ್ ಮಾಡಿ ಎಂಬ್ರಾಯ್ಡ್ರಿ ಮಾಡಿ ಕೊಡ್ತಾರೆ. ನಾನು ಆಮೇಲೆ ಇದನ್ನು ಇಲ್ಲಿ ಫಿಟ್ಟಿಂಗ್ ನೋಡಿಬಿಟ್ಟು ಸ್ಟಿಚಿಂಗ್ ಮಾಡ್ತೀನಿ. ನಾನು ಇಷ್ಟು ಸ್ಟಿಚಿಂಗ್ ಮಾಡಿಕೊಟ್ಟಿರ್ತೀನಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ. ಇಷ್ಟು ಸ್ಟಿಚಿಂಗ್ ಆದಮೇಲೆ ಅವರು ಸ್ಲೀವಿಗೆ ಮತ್ತು ಬ್ಯಾಕಿಗೆ ಫ್ರಂಟಿಗೆ ಎಂಬ್ರಾಯ್ಡ್ರಿ ಮಾಡಿ ಕೊಡ್ತಾರೆ. ನಾನು ಎಂಬ್ರಾಯ್ಡ್ರಿ ಮಾಡಿ ಕೊಟ್ಟಮೇಲೆ ಹೇಗೆ ಬಂತು ಈ ಡಿಸೈನ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಷ್ಟೊಂದು ಸ್ಟಿಚ್ ಮಾಡಿ ಕೊಡ್ತೀನಿ. ಈ ಥರ
ಮಾರ್ಕ್ ಏನು ಇದು ತುಂಬ ಈಸಿ ಆಗುತ್ತೆ. ನೀವು ಇಷ್ಟು ಸ್ಟಿಚ್ ಮಾಡಿ ಎಂಬ್ರಾಯ್ಡ್ರಿ ಕೊಟ್ಟರೆ, ನಿಮ್ಮ ಊರಲ್ಲಿ ಏನಾದರೂ ಈ ಥರ ಸ್ಟಿಚ್ ಮಾಡಿಕೊಟ್ರೆ ಎಂಬ್ರಾಯ್ಡ್ರಿ ಹಾಕ್ತಾರೆ ಅನ್ನಂಗಿದ್ರೆ ನೀವು ಇಷ್ಟು ಸ್ಟಿಚ್ ಮಾಡಿಕೊಡಿ. ಸೈಡಲ್ಲಿ ಬಾಡಿ ಫಿಟ್ಟಿಂಗ್ ಮಾತ್ರ ಮಾಡಬೇಡಿ, ಹಾಗೆ ಕೊಟ್ಟಿರಿ. ಹೊಲಿತಿದ್ದೀನಿ. ಇದು ಸಹ ಎಂಬ್ರಾಯ್ಡ್ರಿಗೆ ಕೊಡೋದು. ಇದು ಸಹ ನಾನು ಈ ಪಟ್ಟಿಯೆಲ್ಲ ಅಟ್ಯಾಚ್ ಮಾಡಬೇಕು. ಪಟ್ಟಿಯೆಲ್ಲ ಅಟ್ಯಾಚ್ ಮಾಡಿ ಸ್ಲೀವನ್ನು ಜಾಯಿಂಟ್ ಮಾಡಿ ಈ ಬ್ಲೌಸ್ ಸಹ ನಾನು ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಕೊಡ್ತೀನಿ. ಇದು 2ನೇ ಬ್ಲೌಸು ಫ್ರೆಂಡ್ಸ್. ಬ್ಲೌಸು ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನಿದು ಹಿಂದಿನ ವಿಡಿಯೋದಲ್ಲಿ ತೋರಿಸ್ದಾಗೇ 4.5 ಇಂಚು ಹಾರ್ಮೋಲನ್ನು ಇಟ್ಕೊಂಡು ನಾನು ಮಾರ್ಕ್ ಮಾಡ್ತಾ ಇರೋದು. ಇದು ಸಹ ಎಂಬ್ರಾಯ್ಡ್ರಿಗೆ ಹೋಗೋ ಬ್ಲೌಸೇನೆ. ನಾನು ಈ ರೀತಿ ಇಟ್ಕೊಂಡು ಫಸ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಇದು ನಾವು ಈ ಥರ ಸ್ಪೀಡಾಗಿ ಬಟ್ಟೆನ ಹೊಲಿಯೋದಿದ್ದಾಗ ನಾನು ಈ ಮೆಥಡು ಫಾಲೋ ಮಾಡ್ತೀನಿ. ಯಾಕಂದರೆ ಬೇಗ ಬೇಗ ಅರ್ಜೆಂಟು ಬ್ಲೌಸನ್ನು ಕೊಡೋದಿರುತ್ತೆ. ಹಾಗಾಗಿ ಯಾರೊಬ್ಬರು ಕೇಳಿದರು, ಮೊನ್ನೆ ತೋರಿಸಿರೋ ಬ್ಲೌಸು ಎಷ್ಟು ಮೆಜರ್ಮೆಂಟ್ ಅಳತೆ ಅಂತ ನೀವು ಹೇಳಲಿಲ್ಲ, ನನಗೆ ಅದು ಎಷ್ಟು ಅಳತೆ ಇದು ಬ್ಲೌಸು ಅಂತೇಳಿ ಗೊತ್ತಾಗಿಲ್ಲ ಅಂತ ಹೇಳಿದ್ರು. ಅದು 32 ಸೈಜಿನ 8.5 ಅಳತೆಯ ಎದೆ ಸುತ್ತಳತೆ 4ನೇ ಒಂದು ಭಾಗ 8.5 ಬರುತ್ತೆ. 32 ಎದೆ ಸುತ್ತಳತೆಯ ಅಂದರೆ ರೌಂಡ್ ಎದೆ ಸುತ್ತಳತೆ 32 ಬರುತ್ತೆ. 4ನೇ ಒಂದು ಭಾಗ ಮಾಡಿದಾಗ 8.5 ಬರುತ್ತೆ. ಆ ಅಳತೆ ಬ್ಲೌಸಿಂದು ನಾವು ಮೊನ್ನೆ ಹಾಕಿರೋ ವಿಡಿಯೋದ್ದು ಇದು ಅಷ್ಟೇ. ಇವ್ರದ್ದು ಎದೆ ಸುತ್ತಳತೆ 8.5 ಇದೆ, ಅಂದರೆ ಪೂರ್ತಿ ಸುತ್ತಳತೆ 32 ಬರುತ್ತೆ. 4ನೇ ಒಂದು ಭಾಗ 8.5 ಬರುತ್ತೆ. ಈಗ ನಾವು ಈ ರೀತಿ ನೋಡ್ಕೊಬೇಕು ಜಾಸ್ತಿ ಇದೆಯಾ ಅಂಥೇಳಿ. ಫಸ್ಟು ಇದು ನಾನು ಹಾರ್ಮೋಲ್ ಎಲ್ಲ ಸೈಜವರಿಗೂ 4.5 ಇಟ್ಕೊಬೇಕು ಅಂತ ಹೇಳಿದ್ದೀನಲ್ಲ, ಅದೇ ರೀತಿ ಸ್ಟಿಚ್ ಮಾಡ್ತಾ ಇರೋ ಬ್ಲೌಸು. ಇದೇ ರೀತಿ ನೀವು ಅಳತೆ ಬ್ಲೌಸ್ ಕರೆಕ್ಟಾಗಿದ್ದರೆ ಅಳತೆ ಬ್ಲೌಸಲ್ಲಿ ನೀವು ಫಸ್ಟ್ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿ ಸ್ಟಿಚ್ ಹಾಕ್ಕೊಂಡು ಒಂದು ಸಿಂಗಲ್ ಸ್ಟಿಚ್ಚನ್ನು ಈ ರೀತಿ ಹಾಕೋಬಿಟ್ಟು ಸ್ಲೀವು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಇದನ್ನು ಇದ್ರ ಒಳಗೆ ಹಾಕಿಬಿಟ್ಟು ಕರೆಕ್ಟ್ ಇದೆಯಾ ಅಂತ ಹೇಳಿಬಿಟ್ಟು ಈ ರೀತಿ ಹಿಡ್ದು ನೋಡಬೇಕು. ಇಲ್ಲ ಈ ಕಂಕ್ಳು ಅಂದರೆ ಹಾರ್ಮೋಲು ಸ್ವಲ್ಪ ಕಡಿಮೆ ಇದೆ, ಇದನ್ನು ನಾವು ಬಟ್ಟೆನ ತಗೊಬೇಕು. ನಾನು ಹಾರ್ಮೋಲ್ ರಿಂಕಲ್ಸ್ ಬರದೇ ಇರೋದಕ್ಕೆ ಇಲ್ಲಿ ಸೈಡ್ ಬಟ್ಟೆ ತಗೊಳ್ಬೇಕು ಅಂತ ಹೇಳಿದ್ನಲ್ಲ, ಅದೇ ರೀತಿಯೇ ಈ ಬ್ಲೌಸಲ್ಲೂ ತಗೊಬೇಕು. ತಗೊಂಡಾಗ ನಮಗೆ ಹಾರ್ಮೋಲ್ ರಿಂಕಲ್ಸ್ ಆಗಲಿ, ಫ್ರಂಟ್ ರಿಂಕಲ್ಸ್ ಆಗಲಿ, ಬ್ಯಾಕ್ ರಿಂಕಲ್ಸ್ ಆಗಲಿ ಬರೋದಿಲ್ಲ. ಈ ರೀತಿ ಸ್ವಲ್ಪ ಸ್ವಲ್ಪ ತೆಗೆದುಬಿಟ್ಟು ಸ್ಟಿಚ್ ಮಾಡಬೇಕು. ಇಲ್ಲಿಗೆ ಕಟ್ ಮಾಡುವಾಗ ಎಡ್ಜಿಗೆ ಇಲ್ಲಿ ಜಾಸ್ತಿ ನಾವು ಈ ರೀತಿ ತಗೊಬಾರ್ದು, ಶೇಪ್ ಹೋಗಿಬಿಡುತ್ತೆ. ನಾವು ಸ್ಟಾರ್ಟಿಂಗ್ ಭುಜದಿಂದನೇ ನಾವು ಕರೆಕ್ಟಾಗಿ ಅಳತೆನ ಮಾಡ್ಕೊಬೇಕು. ಎರಡೂ ಭುಜ ಶೇಪು ಸೇಮ್ ಆಗಿರಬೇಕು. ಈ ರೀತಿ ನಾವು ಸ್ಟಾರ್ಟಿಂಗಿಂದನೇ ಸ್ವಲ್ಪ ಸ್ವಲ್ಪ ಒಂದೇ ಸರಿಗೆ ಜಾಸ್ತಿ ಕತ್ರಿ ಹಾಕಬಾರ್ದು. ಈ ರೀತಿ ನಾವು ಸ್ವಲ್ಪ ಸ್ವಲ್ಪ ತೆಗೆಯೋದ್ರಿಂದ ಫ್ರಂಟಲ್ಲಿ ಶೇಪು ಮತ್ತು ಬ್ಯಾಕಲ್ಲಿ ಶೇಪು ನೀಟಾಗಿ ಬರುತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ನಾವು ಶೇಪನ್ನು ಕೊಡಬೇಕು. ಈ ರೀತಿ ಈಗ ನಾವು ಸ್ಲೀವು ಮೆಜರ್ಮೆಂಟ್ ಬ್ಲೌಸಿಗೆ ನಾವು ಕರೆಕ್ಟಾಗಿ ಮಾಡ್ಕೊಂಡಿರ್ತೀವಿ. ಮೆಜರ್ಮೆಂಟ್ ಬ್ಲೌಸ್ ಯಾವ ಕಡೆ ಭಾಗದ ಸ್ಲೀವ್ ಇರುತ್ತೋ ಆ ಕಡೆ ಭಾಗದ ಸ್ಲೀವ್ಗೆ ನಾವು ಮೆಜರ್ಮೆಂಟ್ ಬ್ಲೌಸಿಗೆ ಸ್ಲೀವನ್ನು ರೆಡಿ ಮಾಡ್ಕೊಂಡಿರ್ತೀವಿ. ಈ ಸ್ಲೀವನ್ನು ಈ ರೀತಿ ಇದ್ರ ಒಳಗಡೆ ಹಾಕಿಬಿಟ್ಟು ನೋಡ್ಕೊಬೇಕು ಕರೆಕ್ಟ್ ಇದೆಯಾ ಅಂತೇಳಿ. ಇದೀಗ ಕರೆಕ್ಟ್ ಇದೆ, ಈ ಸ್ಲೀವ್ಗೂ ಕರೆಕ್ಟ್ ಇದೆ. ನಾನೀಗ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ಈ ಸ್ಲೀವನ್ನು ನಾನು ರೌಂಡಾಗಿ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ ಅಟ್ಯಾಚ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಬರ್ತೀನಿ. ಹಾರ್ಮೋಲ್ ಹತ್ರ ಒಂದು ಸ್ವಲ್ಪ ದಾರ ಇರುತ್ತಲ್ಲ, ಇದನ್ನು ನಾವು ಈ ರೀತಿ ತಕ್ಕೊಬೇಕು. ನಂತರ ಈ ರೀತಿ ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿ ಸ್ಟಾರ್ಟಿಂಗಿಂದ ಇನ್ನೊಂದು ಸ್ಟಿಚ್ಚನ್ನು ಹಾಕೊಬೇಕು. ಫಸ್ಟ್ ರೌಂಡಲ್ಲಿ ಹೊಲ್ಕೊಬೇಕು. ನೆಕ್ಸ್ಟು ಈ ಥರ ಸ್ಲೀವನ್ನು ಸ್ವಲ್ಪ ಸ್ವಲ್ಪ ಬಿಚ್ಕೊಂಡ್ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕೊಬೇಕು. ಇದರಿಂದ ಒಂದು ಯೂಸ್ ಏನು ಅಂದರೆ, ನಾವು ಸೈಡ್ ಅಟ್ಯಾಚ್ ಮಾಡುವಾಗ ಕರೆಕ್ಟಾಗಿ ಪ್ಲಸ್ ಮಾರ್ಕಲ್ಲೇ ಸ್ಲೀವ್ ಅಟ್ಯಾಚಿಂಗ್ ಬರುತ್ತೆ. ಮತ್ತು ಬ್ಯಾಕಲ್ಲಿ ರಿಂಕಲ್ಸ್ ಬರೋದಿಲ್ಲ. ನಾನೀಗ ಒಂದು ಸ್ಟಿಚ್ ಹಾಕಿ ನಿಮಗೆ ತೋರಿಸ್ತೀನಿ. ಉಲ್ಟದಲ್ಲೇ ಒಂದು ಸ್ಟಿಚ್ ಹಾಕೊಬೇಕು. ನಾವು ಇಷ್ಟು ಓಪನ್ ಮಾಡಿ ಸ್ಲೀವು ರೌಂಡ್ ಹೊಲಿದಿರ್ತೀವಿ. ಈಗ ಅದನ್ನು ನಾವು ಕೂಡಿಸ್ಕೊಬೇಕು.
ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ ಯಾವ ರೀತಿ ಕರೆಕ್ಟಾಗಿ ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ಪ್ಲಸ್ ಮಾರ್ಕಲ್ಲಿ ಬಂದಿರುತ್ತೆ. ಈ ರೀತಿ ಮೆಥಡನ್ನು ಫಾಲೋ ಮಾಡಿ ನೀವು. ನೋಡಿ, ಈ ದಾರನ್ನೆಲ್ಲ ಸ್ವಲ್ಪ ತಕ್ಕೊಳ್ಳಿ. ಈ ರೀತಿ ಪ್ಲಸ್ಸಲ್ಲಿ ಬರುತ್ತೆ. ಮತ್ತು ಈ ಜಾಯಿಂಟನ್ನು ನೀವು ನೋಡ್ತಾ ಇದ್ದೀರಾ, ಎಷ್ಟು ಕ್ಲೀನಾಗಿ ಕ್ರಾಸ್ ಆಗಿ ಹೋಗಿಲ್ಲ, ನೀಟಾಗಿ ಬಂದಿದೆ. ಮತ್ತು ನಾವು ಮದುವೆ ಸ್ಯಾರಿ ಬ್ಲೌಸ್ಗಳಿಗೆ ಈ ರೀತಿ ಮಾಡೋದ್ರಿಂದ ನೀಟಾಗಿ ಬರುತ್ತೆ, ಚೆನ್ನಾಗಿ ಬಂದಿದೆ. ಇದು ಮೆಜರ್ಮೆಂಟ್ ಬ್ಲೌಸಲ್ಲೇ ಅಲ್ಲಿ ತೊಗೊಂಡು ಮಾಡಿರೋದು. ಈ ರೀತಿ ನೀಟಾಗಿ ಬರುತ್ತೆ. ಮತ್ತು ಬ್ಯಾಕಲ್ಲಿ ಫ್ರಂಟಲ್ಲಿ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ ಇದು ಕ್ಲೀನಾಗಿ ತಿರುಗಿದೆ. ಇಲ್ಲೂ ಅಷ್ಟೇ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಾವು ಕಟ್ಟಿಂಗ್ ಮಾಡೋ ಅಷ್ಟೊತ್ತಿಗೆ ಏನಾದರೂ ಮಿಸ್ಟೇಕ್ ಮಾಡಿದ್ರು ಈ ಸ್ಲೀವ್ ಹಚ್ಚೋತ್ತಿಗೆ ನಾವು ಕ್ಲೀನಾಗಿ ಕಟ್ ಮಾಡಿಕೊಂಡು ಕೊಡ್ಬೋದು. ನೀಟಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಇದು 2ನೇ ಬ್ಲೌಸ್ ನಂದು ಹೊಲಿತಾ ಇರೋದು. ಇನ್ನೂ 3-4 ಬ್ಲೌಸ್ ಇದೆ, ಅದನ್ನು ಸ್ಟಿಚ್ ಮಾಡಬೇಕು. ನಾನಿವತ್ತು 3ನೇ ಬ್ಲೌಸನ್ನು ಹೊಲಿತಿದ್ದೀನಿ. ಈಗ 3ನೇ ಬ್ಲೌಸು ಅಂತಂದರೆ ನಾನು ಇದರಲ್ಲೊಂದು ನಿಮಗೆ ಟಿಪ್ಸನ್ನು ಹೇಳೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಈಗ ನಾನು ಹುಕ್ಸ್ ಪಟ್ಟಿಯನ್ನು ರೆಡಿ ಮಾಡಿದ್ದೀನಿ. ಈಗ ರಿಂಗ್ ಪಟ್ಟಿ ರೆಡಿ ಮಾಡಿದ್ದೀನಿ. ಹುಕ್ಸ್ ಪಟ್ಟಿ ರೆಡಿ ಮಾಡಬೇಕು. ಯಾವತ್ತು ಶೋಲ್ಡರ್ ಡ್ರಾಪ್ ಆಗ್ತಿರುತ್ತೆ ಈ ರೀತಿ. ಅಂದರೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಏನಾದರೂ ಜಾಸ್ತಿ ಬರ್ತಿದೆ ನಿಮ್ಮ ಸ್ಟಿಚ್ಚಲ್ಲಿ ಅಂತ ಅಂದರೆ ನೀವು ಏನು ಮಾಡಬೇಕು ಅಂತ ಅಂದರೆ, ಈ ಹುಕ್ಸ್ ಪಟ್ಟಿ ಹತ್ರ ಸ್ವಲ್ಪ ಇಷ್ಟು ಕಟ್ ಮಾಡ್ಕೊಳ್ಳಿ. ಇಷ್ಟು ಕಟ್ ಮಾಡಿ ನೀವು ಹುಕ್ಸ್ ಪಟ್ಟಿಯನ್ನು ಕೊಡೋದ್ರಿಂದ ಸ್ವಲ್ಪ ಶೋಲ್ಡರ್ ಡ್ರಾಪ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಈ ರೀತಿ ಟ್ರಿಕ್ಸು ಫಾಲೋ ಮಾಡಿ. ಸ್ವಲ್ಪ ದಪ್ಪ ಇರೋರಿಗಾಗಲಿ ತುಂಬ ಚಿಕ್ಕಗಿರೋರಿಗಾಗಲಿ ಸ್ವಲ್ಪ ಶೋಲ್ಡರ್ ಹಾಕಿದಾಗ ಈ ಥರ ಡ್ರಾಪ್ ಆಗುತ್ತೆ. ಆ ಥರ ಆಗಬಾರ್ದು ಅಂದರೆ ಹುಕ್ಸ್ ಪಟ್ಟಿ ನೀವು ಹಚ್ಚೋಕ್ಕಿಂತ ಮುಂಚೆ ಇಲ್ಲಿ ಒಂದು 1/4 ಇಂಚ್ ಕಟ್ ಮಾಡಿಬಿಟ್ಟು ಹುಕ್ಸ್ ಪಟ್ಟಿಯನ್ನು ಹಚ್ಚಿ, ಆಗ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ನಾನೀಗ 3ನೇ ಬ್ಲೌಸ್ ಹೊಲಿತಾ ಇದ್ದೀನಿ. ಸ್ಲೀವನ್ನು ಈಗ ಹೊಲಿಬೇಕು. ಸ್ಲೀವ್ ಹೊಲಿದಾದ್ಮೇಲೆ 3ನೇ ಬ್ಲೌಸು ಸಹ ಆಗುತ್ತೆ. ನಾನು ಎಂಬ್ರಾಯ್ಡ್ರಿ ಕೊಡೋಕ್ಕೆ ಮಾಡ್ತೀನಿ. ಪೂರ್ತಿ ಬ್ಲೌಸ್ ಆದಮೇಲೆ ನಿಮಗೆ ಒಂದ್ಸಲಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಇವಾಗ ರಾತ್ರಿ ಆಗಿದೆ. ನಾನು ಮಧ್ಯಾಹ್ನ 2 ಗಂಟೆಗೆ ಕೂತಿದ್ದೆ ಹೊಲಿಯೋದಕ್ಕೆ. ಈಗ ಸಂಜೆ ರಾತ್ರಿ 10 ಗಂಟೆ ಆಯಿತು. 4 ಬ್ಲೌಸ್ ಆಗಿದೆ. ಈಗ ಈ ಬ್ಲೌಸು ಮುಗಿಸಿ ತುಂಬ ಹೊತ್ತಾಯಿತು. ನಾನೀಗ ರಾತ್ರಿ ಊಟ ಮಾಡ್ಕೊಂಬಂದು ಈ ಮತ್ತೊಂದು ಬ್ಲೌಸನ್ನು, ಮದುವೆದು ಇನ್ನೊಂದು ಬ್ಲೌಸನ್ನು ಲೈನಿಂಗ್ ಎಲ್ಲ ಹಚ್ತಾ ಇದ್ದೀನಿ. ಈಗ ಈ ಬ್ಲೌಸ್ ಮುಗಿಸ್ಬಿಟ್ಟು ನಾನು ಮಲ್ಕೊಳ್ತೀನಿ. ಈಗ ಇವತ್ತಿನ ವಿಡಿಯೋದಲ್ಲಿ ಕಟ್ಟಿಂಗ್ ಮಾಡಿದ್ದೆ ಮತ್ತು ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ. ಈಗ ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ರೆ 5 ಬ್ಲೌಸ್ ಆಗುತ್ತೆ. ನಾಳೆ ಅವರು ಎಂಬ್ರಾಯ್ಡ್ರಿ ಮಾಡಿ ಕೊಡ್ತಾರೆ. ಎಂಬ್ರಾಯ್ಡ್ರಿ ಮಾಡಿ ಕೊಟ್ಟಾದ್ರ ಮೇಲೆ ನಾನು ನಿಮಗೆ ಯಾವ ರೀತಿ ಎಂಬ್ರಾಯ್ಡ್ರಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇವತ್ತು ನೋಡಿ, ಮಧ್ಯಾಹ್ನ 2 ಗಂಟೆಗೆ ಕೂತಿದ್ದೆ. ರಾತ್ರಿ 10 ಗಂಟೆಗೆ ನಾನು 5 ಬ್ಲೌಸು ಸ್ಟಿಚ್ ಮಾಡಿದ್ದೀನಿ. ಈ ಬ್ಲೌಸ್ ಮುಗಿಸ್ಬಿಟ್ಟು ನಾನು ಈಗ ಮಲ್ಕೊಳ್ತೀನಿ. ಅಂದರೆ ಈ ಬ್ಲೌಸು ಮುಗಿಸ್ಬಿಟ್ಟು, ಅಂದರೆ ಮದುವೆ ಬ್ಲೌಸ್ ಆಗಿರೋದ್ರಿಂದ ಈ ಬ್ಲೌಸ್ ಮುಗಿಸ್ಬಿಟ್ಟು ಮತ್ತು ಮಲಗಿ ನಾಳೆ ಉಳಿದಿರೋ ಇನ್ನೊಂದು 3-4 ಬ್ಲೌಸ್ ಇದೆ. ನಾಳೆ ಸೋಮವಾರ ಹೊಲಿತೀನಿ. ಎಂಬ್ರಾಯ್ಡ್ರಿ ಮಾಡಿ ಬ್ಲೌಸ್ ಬಂದ್ರ ಮೇಲೆ ನಿಮಗೆ ಯಾವ ರೀತಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಮದುವೆ ಬ್ಲೌಸು ಅಂತೇಳಿ ತೋರಿಸ್ತೀನಿ. ನಾನು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ 5 ಇನ್ನು ನಾನು ಮಧ್ಯ ಕಸ್ಟಮರ್ ಬಂದರು ಅಂತ ಹೇಳ್ತಾ ಇದ್ದೆ ಫ್ರೆಂಡ್. ಹಾಗಾಗಿ ನಾನು 5 ಬ್ಲೌಸ್ ಆಯಿತು. ಇಲ್ಲಾಂದರೆ ಇನ್ನೂ ಜಾಸ್ತಿ ಬ್ಲೌಸ್ ಆಗ್ತಿತ್ತು. ಕಸ್ಟಮರ್ ಬರ್ತಾಯಿದ್ರು ಮತ್ತು ಊಟಕ್ಕೆ, ಟೀ, ಕಾಫಿಗೆ ಅಂತ ಅದಕ್ಕಿದಕ್ಕಂತ ಎದ್ದು 5 ಬ್ಲೌಸನ್ನು ಮುಗಿಸಿದ್ದೀನಿ. 10:40 ಆಯಿತು ಫ್ರೆಂಡ್ಸ್. ಬ್ಲೌಸ್ ರೆಡಿ ಆಯಿತು. ಇನ್ನು ನಾನು ಒಳಗಡೆ ಕಟ್ಟಿಂಗು ಮತ್ತು ಹೆಮ್ಮಿಂಗು ಎಲ್ಲ ಇರುತ್ತೆ. ಸ್ವಲ್ಪ ಮಾಡಿಬಿಟ್ಟು ಮತ್ತು ಇನ್ನು ಮಲ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, 10:40 ಆಯಿತು. ಟೈಮು ಸ್ವಲ್ಪ ಮುಂದಿದೆ. ಇದು ನಾನು ಸ್ವಲ್ಪ ಮುಂದೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಕಟ್ಟಿಂಗು, ಸ್ಟಿಚಿಂಗು ಮತ್ತು ನನ್ನ ಭಾನುವಾರದ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ನಾಳೆ ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸ್ ಎಲ್ಲ ಬರುತ್ತೆ. ಎಂಬ್ರಾಯ್ಡ್ರಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಮತ್ತು ಎಂಬ್ರಾಯ್ಡ್ರಿ ಬ್ಲೌಸಿಗೆ ಮಾರ್ಕ್ ಮಾಡಿ ತೋರಿಸಿ ಅಂತ ಕೇಳಿದರು. ಅದನ್ನು ಸಮೇತ ಒಂದು ಬ್ಲೌಸ್ಗೆ, ಎಂಬ್ರಾಯ್ಡ್ರಿ ಬ್ಲೌಸಿಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಪ್ರತಿ ಭಾನುವಾರ ಮತ್ತು ಶನಿವಾರ ನಾನು ನಿಮಗೆ ಒಂದು ಮೋಟಿವೇಶನ್ ವಿಡಿಯೋ ಹಾಕೋಣ ಅಂತೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಮೋಟಿವೇಶನ್ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈ ರೀತಿ ನಾವು ಜಾಸ್ತಿ ಬಟ್ಟೆನ ಹೊಲಿಬೇಕು, ನಾವು ಅರ್ನ್ ಮಾಡಬೇಕು. ಈ ಮದುವೆ ಸೀಸನಲ್ಲಾಗಿರ್ಬೋದು ಮತ್ತು ಫಂಕ್ಷನ್ ಸೀಸನಲ್ಲಾಗಿರ್ಬೋದು, ನಾವು ಸ್ವಲ್ಪ ಕಷ್ಟಪಟ್ಟರೆ ಜಾಸ್ತಿ ದುಡ್ಡನ್ನು ದುಡಿಬೋದು. ನೋಡಿ ಫ್ರೆಂಡ್ಸ್, ರಾತ್ರಿ ಆಗಿದೆ, ಯಾರೂ ಇಲ್ಲ. ನಾನೀಗ ಹೊಲಿದ್ಬಿಟ್ಟು
ಮತ್ತು ಇನ್ನು ಒಳಗಡೆ ಹೊರಟಿದ್ದೀನಿ. ಈ ರೀತಿ ಆಗಿದೆ ನಮ್ಮ ಟೈಲರಿಂಗ್ ರೂಮು. ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸೋಮವಾರದ ಕೆಲಸನ ಶುರು ಮಾಡೋದು. ನಾಳೆ ಕ್ಲಾಸಿಗೆಲ್ಲ ಸ್ಟೂಡೆಂಟ್ ಬರ್ತಾರೆ, ಅವರಿಗೂ ಹೇಳ್ಕೊಟ್ಕೊಳ್ತಾ ನಾನು ಬಟ್ಟೆನ ಸ್ಟಿಚ್ ಮಾಡಬೇಕು. ಈ ರೀತಿ ಇರುತ್ತೆ ಫ್ರೆಂಡ್ಸ್ ನಮ್ಮ ರೊಟೀನು ದಿನದ್ದು. ಮತ್ತು ನಮಗೆ ಟೈಮ್ ಅನ್ನೋದು ಸಾಕಾಗಲ್ಲ. ಎಷ್ಟು ಟೈಮ್ ಇದ್ದರೂ ಟೈಲರ್ಸಿಗೆ ಬೇಕು ಕೆಲಸ ಮಾಡೋದಕ್ಕೆ. ಆದರೂ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆನ ಸ್ಟಿಚ್ ಮಾಡ್ತಾ ಇರ್ತೀವಿ. ಈ ಎಂಬ್ರಾಯ್ಡ್ರಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನಿದು ಸ್ಟಿಚ್ ಮಾಡಿ ಕೊಟ್ಟಿದ್ದೆ, ಅವರು ಎಂಬ್ರಾಯ್ಡ್ರಿ ಹಾಕ್ಕೊಟ್ಟಿದ್ದಾರೆ. ಇದಕ್ಕೆ 1000 ರೂಪಾಯಿ ತಗೊಂಡಿದ್ದಾರೆ. ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.